ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಾನೇ ಮುಖ್ಯಮಂತ್ರಿ, ಇನ್ನೈದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತೇಳಿ ಹೇಳಿದಂತ ಸಿದ್ದರಾಮಯ್ಯನವರಿಗೆ ಸುನಿಲ್ ಕುಮಾರ್ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂತ ಮಾತಿನಲ್ಲೇ ಇಲ್ಲಿ ಗೊಂದಲ ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕುಟುಕಿದ್ದಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ, ಎಲ್ಲಿವರೆಗೆ ಅಂದ್ರೆ ಹೈಕಮಾಂಡ್ ಹೇಳೋವರೆಗೂ ಕೂಡ ಸಿಎಂ ನಾನೇ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಶಾಸಕ ಸುನಿಲ್ ಕುಮಾರ್ ಅವರು ಹೈಕಮಾಂಡ್ ಹೇಳೋವರೆಗೂ ಅನ್ನೋದ್ರಲ್ಲೇ ವಿಷಯ ಇದೆ, ನೀವ್ಯಾಕೆ ಮೂವರನ್ನ ಬದಲಾವಣೆ ಮಾಡಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಏನ್ ಹೇಳಿದ್ರಿ? ನಾನೇ ಸಿಎಂ ಅಂತ ಹೇಳಿದ್ರಿ. ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಈಗ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳ್ತಿದ್ದೀರಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಒಳಗಡೆ ಇದೆಲ್ಲವೂ ಕೂಡ ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು ಜನವರಿ ನಂತರ ಹೇಳಿ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಮಂಡಿಸಿ ನಮ್ಗೇನು ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು ಜನವರಿ ನಂತರ ಹೇಳಿ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಮಂಡಿಸಿ ನಮ್ಗೇನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಾನೇ ಮುಖ್ಯಮಂತ್ರಿ, ಇನ್ನೈದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತೇಳಿ ಹೇಳಿದಂತ ಸಿದ್ದರಾಮಯ್ಯನವರಿಗೆ ಸುನಿಲ್ ಕುಮಾರ್ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂತ ಮಾತಿನಲ್ಲೇ ಇಲ್ಲಿ ಗೊಂದಲ ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕುಟುಕಿದ್ದಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ, ಎಲ್ಲಿವರೆಗೆ ಅಂದ್ರೆ ಹೈಕಮಾಂಡ್ ಹೇಳೋವರೆಗೂ ಕೂಡ ಸಿಎಂ ನಾನೇ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಶಾಸಕ ಸುನಿಲ್ ಕುಮಾರ್ ಅವರು ಹೈಕಮಾಂಡ್ ಹೇಳೋವರೆಗೂ ಅನ್ನೋದ್ರಲ್ಲೇ ವಿಷಯ ಇದೆ, ನೀವ್ಯಾಕೆ ಮೂವರನ್ನ ಬದಲಾವಣೆ ಮಾಡಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಏನ್ ಹೇಳಿದ್ರಿ? ನಾನೇ ಸಿಎಂ ಅಂತ ಹೇಳಿದ್ರಿ. ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಈಗ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳ್ತಿದ್ದೀರಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಒಳಗಡೆ ಇದೆಲ್ಲವೂ ಕೂಡ ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು ಜನವರಿ ನಂತರ ಹೇಳಿ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಮಂಡಿಸಿ ನಮ್ಗೇನು ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು ಜನವರಿ ನಂತರ ಹೇಳಿ
ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ ಈಗಲೂ ಮುಖ್ಯಮಂತ್ರಿ ಈಗಲೂ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಸುನೀಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಉತ್ತರ ಮಂಡಿಸಿ ಸಚಿವರ ಮಂಡಿಸಿ ನಮ್ಗೇನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಾನೇ ಮುಖ್ಯಮಂತ್ರಿ, ಇನ್ನೈದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿದಂತ ಸಿದ್ದರಾಮಯ್ಯನವರಿಗೆ ಸುನಿಲ್ ಕುಮಾರ್ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂತ ಮಾತಿನಲ್ಲೇ ಇಲ್ಲಿ ಗೊಂದಲ ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕುಟುಕಿದ್ದಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ, ಎಲ್ಲಿವರೆಗೆ ಅಂದ್ರೆ ಹೈಕಮಾಂಡ್ ಹೇಳೋವರೆಗೂ ಕೂಡ ಸಿಎಂ ನಾನೇ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಶಾಸಕ ಸುನಿಲ್ ಕುಮಾರ್ ಅವರು ಹೈಕಮಾಂಡ್ ಹೇಳೋವರೆಗೂ ಅನ್ನೋದ್ರಲ್ಲೇ ವಿಷಯ ಇದೆ, ನೀವ್ಯಾಕೆ ಮೂವರನ್ನ ಬದಲಾವಣೆ ಮಾಡಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಏನ್ ಹೇಳಿದ್ರಿ? ನಾನೇ ಸಿಎಂ ಅಂತ ಹೇಳಿದ್ರಿ. ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಈಗ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳ್ತಿದ್ದೀರಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರು ಹೇಳ್ತಾರೆ. ಒಳಗಡೆ ಇದೆಲ್ಲವೂ ಕೂಡ ಈಗಲೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ಸರ್, ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಈಗಲೂ ನಾನೇ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ ಕೋಪ ಇರಲಿಲ್ಲ ಸರ್. ಈಗಲೂ ಈಗಲೂ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಸುನೀಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಉತ್ತರ ಮಂಡಿಸಿ ಸಚಿವರ ಮಂಡಿಸಿ ನಮ್ಗೇನು ಮುಖ್ಯಮಂತ್ರಿ ಈಗಲೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಪ್ರಾಬ್ಲಮ್ ಈಗ ನಿಮ್ಗೇನ್ ಪ್ರಾಬ್ಲಮ್ ಜನ ಬದಲಾವಣೆ ಮಾಡಿದ್ರೆ ಸರ್, ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಈಗಲೂ ನಾನೇ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ ಕೋಪ ಇರಲಿಲ್ಲ ಸರ್. ಈಗಲೂ ಈಗಲೂ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಸುನೀಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಉತ್ತರ ಮಂಡಿಸಿ ಸಚಿವರ ಮಂಡಿಸಿ ನಮ್ಗೇನು ಈಗ ಕೋಪ ಇರಲಿಲ್ಲ ಸರ್. ಈಗಲೂ ಈಗಲೂ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಸುನೀಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಉತ್ತರ